ಮತ್ತೊಂದು ಕಡೆ ಸುಮಲತಾ ಭೇಟಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸಜ್ಜಾಗಿದ್ದಾರೆ. ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗಲಿದೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಇದು. ಶೀಘ್ರವೇ ನಾನು ಸುಮಲತಾ ಅವರನ್ನ ಭೇಟಿಯಾಗ್ತೇನೆ. ಎರಡೂ ಪಕ್ಷದಲ್ಲಿ ವಿಶ್ವಾಸದ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಬಿಜೆಪಿಯಲ್ಲಿ ಇರೋರು ಎಲ್ಲ ನನ್ನ ಹಳೆ ಸ್ನೇಹಿತರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣೆ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್, ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣೆ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಲೋಕಸಭೆ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ ದಿನದಿಂದಲೂ ಕೂಡ ಸುಮಲತಾ ಅವರು ಬಹಳ ಕಾನ್ಫಿಡೆಂಟ್ ನಲ್ಲಿದ್ರು. ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ಉಳಿಸ್ಕೊಳ್ಳುತ್ತೆ, ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಹಳ ಕಾನ್ಫಿಡೆಂಟ್ ನಲ್ಲಿದ್ರು. ಆದ್ರೆ ಈಗ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಸುಮಲತಾ ಅವರು ಕೂಡ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಬಂದಿದ್ದಾರೆ. ಮಾತುಕತೆ ನಡೆದ ಬಳಿಕ ಫುಲ್ ಸೈಲೆಂಟ್ ಆದ್ರು ಸುಮಲತಾ. ಏನ್ ನಡೀತು, ಯಾವ ಭರವಸೆ ಸಿಕ್ತು, ಯಾವ ಬಗ್ಗೆಯೂ ಕೂಡ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿಲ್ಲ. ಸೊ ಇವತ್ತು ಕೂಡ ಹೈ ವೋಲ್ಟೇಜ್ ಸಭೆ ಇದೆ ಬೆಂಗಳೂರಿನಲ್ಲಿ. ಸೊ ಆ ಸಭೆಯ ಬಳಿಕ ಎಲ್ಲದಕ್ಕೂ ಉತ್ತರ ಸಿಗುತ್ತಾ? ಮಂಡ್ಯ ಸಂಸದೆಯಾಗಿರುವಂತಹ ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಇವತ್ತು ಅಧಿಕೃತವಾಗಿರ್ತಕ್ಕಂಥ ಒಂದು ನಿರ್ಣಯ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕೆಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿತಾ ಇದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ನಿಶ್ಚಯವಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಇನ್ನು ಕೆಲವೇ ದಿನಗಳಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಅಧಿಕೃತವಾಗಿ ಅವರ ಘೋಷಣೆಯೊಂದೇ ಬಾಕಿ ಇರತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರಿಗೆ ಯಾವ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನ ನೀಡಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸುಮಲತಾ ಅವರು ಬಿಜೆಪಿಯ ನಾಯಕರೊಂದಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅನ್ನು ಇಟ್ಕೊಂಡಿದ್ರು. ಅವರ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ದೆಹಲಿಯಲ್ಲಿ ಅಮಿತ್ ಶಾ ಸೇರಿದಾಗೆ ಪ್ರಭಾವಿಗಳನ್ನು ಭೇಟಿ ಮಾಡಿದ್ರು. ದುಬೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಾಗೆ ಪ್ರಮುಖರನ್ನು ಭೇಟಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಮಾಡಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಪಡ್ಕೊಳ್ಳಿಕ್ಕೆ ಸುಮಲತಾ ಅವರಿಗೆ ಸಾಧ್ಯ ಆಗಿಲ್ಲ. ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಆ ಕ್ಷೇತ್ರವನ್ನು ಪಡೆದುಕೊಂಡಿದೆ. ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಆದರೆ ಸುಮಲತಾ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ಅಧಿಕಾರವನ್ನ ಯಾವಾಗ ಕೊಡಲಾಗುತ್ತೆ, ಹೇಗೆ ಕೊಡಲಾಗುತ್ತೆ ಮತ್ತು ಅವರ ಮುಂದಿನ ರಾಜಕೀಯ ಭವಿಷ್ಯಗಳು ಹೇಗಿರುತ್ತೆ ಅಂತಕ್ಕಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇನ್ನು ಬಹಳ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಅವರದೇ ಆಗಿರುವಂತಹ ಒಂದು ಅಭಿಮಾನಿಗಳ ಪಡೆ ಇದೆ ಮತ್ತು ಅಂಬರೀಶ್ ಅವರನ್ನು ನೆಚ್ಚಿಕೊಂಡಿರತಕ್ಕಂಥ ಅವರ ಬೆಂಬಲಿಗರು ಕೂಡ ಕ್ಷೇತ್ರದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರ ಸಹಕಾರವನ್ನು ಕೂಡ ಕುಮಾರಸ್ವಾಮಿ ಪಡ್ಕೊಳ್ಬೇಕಾಗತ್ತೆ. ಸುಮಲತಾ ಅವರನ್ನ ಬದಿಗಿಟ್ಟು ಚುನಾವಣೆ ಎದುರಿಸಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲರನ್ನು ಒಳಗೊಂಡಿರತಕ್ಕಂಥ ಚುನಾವಣೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗೂ ಇದೆ. ಆ ಕಾರಣಕ್ಕಾಗಿ ಸುಮಲತಾ ಅವರನ್ನ ಭೇಟಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇಷ್ಟಾಗಿಯೂ ಕೂಡ ಇವತ್ತು ರಾಜಕೀಯವಾದ ನಿಲುವನ್ನು ಪ್ರಕಟ ಮಾಡುವ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ತಮ್ಮ ಆಪ್ತರು ಮತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಜೆಪಿ ನಗರದಲ್ಲಿರ್ತಕ್ಕಂಥ ತಮ್ಮ ನಿವಾಸದಲ್ಲಿ ನಡೀತಕ್ಕಂಥ ಈ ಒಂದು 5 ಗಂಟೆ ನಡೀತಕ್ಕಂಥ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ರಾಜಕೀಯವಾಗಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸುಮಲತಾ ಅವರು ಚರ್ಚೆಯನ್ನು ಮಾಡ್ತಾರೆ. ಈಗ ಇರತಕ್ಕಂಥ ಅವಕಾಶಗಳ ಪೈಕಿ ಜೆಡಿಎಸ್ ಮತ್ತು ಬಿಜೆಪಿಯ ಜಂಟಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರತಕ್ಕಂಥ ಕುಮಾರಸ್ವಾಮಿ ಅವರನ್ನು ಒಮ್ಮೆ ಬೆಂಬಲಿಸಬೇಕು, ಇಲ್ಲವೇ ಅವರ ತಟಸ್ಥವಾಗಿರ್ತಕ್ಕಂಥ ರಾಜಕೀಯ ನಿಲುವನ್ನು ತೆಗೆದುಕೊಳ್ಳಬೇಕು, ಇಲ್ಲವೇ ಪಕ್ಷೇತರವಾಗಿ ಕಣಕ್ಕಿಳಿಬೇಕು, ಇಲ್ಲವೇ ಬೆಂಬಲಿಗರಿಗೆ ನೀವು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು. ಮೈತ್ರಿಕೂಟದ ಅಭ್ಯರ್ಥಿನ ಬೆಂಬಲಿಸದೆ ಬೇರೆ ಯಾವುದೇ ರೀತಿಯ ರಾಜಕೀಯ ನಿರ್ಧಾರಗಳು ತೆಗೆದುಕೊಂಡದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಸುಮಲತಾ ಅವರಿಗೆ ರಾಜಕೀಯವಾಗಿ ಭವಿಷ್ಯ ಬಹಳಷ್ಟು ಕಷ್ಟ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಈಗ ಮೈತ್ರಿಕೂಟದ ಅಭ್ಯರ್ಥಿನ ಬೆಂಬಲಿಸಿ ಚುನಾವಣಾ
ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಬಂದ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಒಂದು ಸೂಕ್ತವಾಗಿರುವಂತಹ ಸ್ಥಾನಮಾನಗಳು ಸಿಗತ್ತೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸತ್ಯ. ಆದರೆ ಸುಮಲತಾ ಅವರು ಕಳೆದ ಬಾರಿ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದು 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಕುಮಾರಸ್ವಾಮಿ ಅವರ ಪುತ್ರ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿ ಸಂಸತ್ತಿನ ಪ್ರವೇಶ ಮಾಡಿದ್ರು. ಆದರೆ ಅಷ್ಟು ಗಟ್ಟಿಯಾದ ನಿರ್ಧಾರವನ್ನು ಈ ಬಾರಿ ತೆಗೆದುಕೊಳ್ತಾರಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗ್ತಕ್ಕಂಥ ಬಹಳ ಕಷ್ಟ ಆಗಿದೆ. ಯಾಕೆಂತಂದ್ರೆ ಕಳೆದ ಬಾರಿ ಇದ್ದಂತ ರಾಜಕೀಯ ಸ್ಥಿತಿಗತಿಗೂ ಮತ್ತು ಈ ಬಾರಿ ಇದ್ದಂತ ರಾಜಕೀಯ ಸ್ಥಿತಿಗತಿಗೂ ಬಹಳ ವ್ಯತ್ಯಾಸ ಇದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮುಂದುವರಿಸಿದ್ದು ಅಂತಿಮ ಸುತ್ತಿನ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಂದ ಮಾತ್ರಕ್ಕೆ ಜೆಡಿಎಸ್ ನ ಬೆಂಬಲಿಸತಕ್ಕಂಥ ನಿಟ್ಟಿನಲ್ಲಿ ಸುಮಲತಾ ಅವರು ನಿರ್ಧಾರ ತೆಗೆದುಕೊಳ್ತಾರಾ ಅದನ್ನ ಸ್ವತಃ ಸುಮಲತಾ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ಯಾಕೆಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಸುಮಲತಾ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ರಾಜಕೀಯ ನಿರ್ಧಾರ ಏನೇ ಇದ್ರೂ ಕೂಡ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರೆ, ಬೇರೆ ಎಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳುವುದರ ಮೂಲಕ ತಮ್ಮ ರಾಜಕೀಯ ನಿಲುವುಗಳನ್ನ ಮತ್ತು ರಾಜಕೀಯ ನಿರ್ಧಾರಗಳಿಗೆ ಮಂಡ್ಯವೇ ಸಾಕ್ಷಿ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಸುಮಲತಾ ಅವರಿಗೆ ಪೂರಕ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಹೀಗಿರುವ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ, ಆಪ್ತರಿಗೆ, ಬೆಂಬಲಿಗರಿಗೆ ಯಾವ ರೀತಿ ಆಗಿರ್ತಕ್ಕ ಸಂದೇಶವನ್ನು ಕೊಡ್ತಾರೆ? ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಬೆಂಬಲಿಸುವ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಇಲ್ಲವೇ ಸ್ವತಂತ್ರವಾಗಿ ಕಣಕ್ಕಿಳಿತಾರಾ, ಇಲ್ಲವಾ ತಮ್ಮ ಬೆಂಬಲಿಗರಿಗೆ ಮುಕ್ತವಾಗಿ ಅವರೇ ಸ್ವತಂತ್ರ ಯಾರೇ ಬೇಕಾದ್ರೂ ಬೆಂಬಲಿಸಬಹುದು ಅಂತಕ್ಕಂಥ ಸಂದೇಶ ಕೊಡ್ತಾರಾ? ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಸಂಜೆ ನಡೆಯತಕ್ಕಂಥ ಒಂದು ಸಭೆಯಲ್ಲಿ ಸುಮಲತಾ ಅವರು ಸ್ಪಷ್ಟವಾದ ಉತ್ತರವನ್ನ ನೀಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಆ ಕಾರಣಕ್ಕಾಗಿಯೇ ಇವತ್ತು ಸಂಜೆ ನಡೆಯತಕ್ಕಂಥ ಸಭೆಯಲ್ಲಿ ಸುಮಲತಾ ಅವರು ಯಾವ ರಾಜಕೀಯ ನಿಲುವುಗಳನ್ನ ಪ್ರಕಟ ಮಾಡ್ತಾರೆ ಅಂತಕ್ಕಂಥ ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ, ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸುಮಲತಾ ಅವರಿಗೆ ರಾಜಕೀಯ ಹಾದಿ ಅಷ್ಟು ಸುಲಭ ಆಗಿಲ್ಲ ಅಂತಕ್ಕಂಥ ಚರ್ಚೆಗಳು ಈಗ ಶುರುವಾಗಿದೆ. ಎಸ್ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.